ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಸೋಮನಾಥ್ ನುಚ್ಚ ದಂಪತಿಗಳ ಮಗಳಾದ ಸುಹಾಸಿನಿ ಅಮರಾನಂದ್ ಶಂಕರ್ರಾವ್ ಹೆಬ್ಬಾಳ್ ಅವರ 50ನೆಯ ಹುಟ್ಟುಹಬ್ಬ, ಅಂದರೆ 50ನೆಯ ಹುಟ್ಟುಹಬ್ಬದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತ ಅವರ ಪರವಾಗಿ ಡಾಕ್ಟರ್ ಸೋಮನಾಥ್ ನುಚ್ಚ ದಂಪತಿಗಳಿಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಗೌರವ ಸನ್ಮಾನ ನೆರವೇರಿಸಿದರು. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಡಾಕ್ಟರ್ ಸೋಮನಾಥ್ ನುಚ್ಚ ದಂಪತಿಗಳು ಹಾಗೂ ಅವರ ಸಹೋದರರು, ಅವರ ಪರಿವಾರದವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಅವರಿಗೆ ಗೌರವ ಸನ್ಮಾನ ನೆರವೇರಿಸಿದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಡ ಅನಾಥ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಊಟ ಪ್ರಸಾದವನ್ನು ದಾಸೋಹ ಗೈದಿದ್ದರು. ಅದಕ್ಕಾಗಿ ಆ ಎಲ್ಲ ಮಕ್ಕಳಿಗೆ ಡಾಕ್ಟರ್ ಸೋಮನಾಥ್ ನುಚ್ಚ ದಂಪತಿಗಳು ಹಾಗೂ ಅವರ ಪರಿವಾರದವರು ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಡ ಅನಾಥ ಮಕ್ಕಳಿಗೆ ಪ್ರಸಾದವನ್ನು ಬಡಿಸಿದರು. ಎಲ್ಲ ಮಕ್ಕಳಿಗೂ ಬರುವ ಹಾಗೆ ಭಕ್ತಿ ಶ್ರದ್ಧೆಯಿಂದ ಮಕ್ಕಳಿಗೆ ಪ್ರಸಾದ ದಾಸೋಹಗೈದ ಶರಣಶ್ರೀ ಅಮರಾನಂದ್ ಶಂಕರ್ರಾವ್ ಹೆಬ್ಬಾಳ್ ಅವರ 50ನೆಯ ಹುಟ್ಟುಹಬ್ಬದ ಸುವರ್ಣ ಮಹೋತ್ಸವ ನಿಮಿತ್ತ ಬಡ ಅನಾಥ ಮಕ್ಕಳಿಗೆ ದಾಸೋಹ ಮಾಡಿದರು. ಡಾಕ್ಟರ್ ಸೋಮನಾಥ್ ನುಚ್ಚ ದಂಪತಿಗಳು ಮಕ್ಕಳಿಗೆ ಪ್ರಸಾದ ಬಡಿಸುತ್ತಿರುವುದು, ಅವರ ಪರಿವಾರದವರು ಎಲ್ಲ ಮಕ್ಕಳಿಗೆ ಒಳ್ಳೆಯ ಸಿಹಿ ಭೋಜನವನ್ನು, ಮಕ್ಕಳಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಪ್ರಸಾದವನ್ನು ಎಲ್ಲ ಮಕ್ಕಳಿಗೆ ಬಡಿಸುತ್ತಿರುವುದು. ಡಾಕ್ಟರ್ ಸೋಮನಾಥ್ ನುಚ್ಚ ದಂಪತಿಗಳ ಮಗಳಾದ ಸುಹಾಸಿನಿ ಅವರ ಗಂಡನಾದ ಅಮರಾನಂದ್ ಶಂಕರ್ ರಾವ್ ಹೆಬ್ಬಾಳ್ ಅವರ 50ನೆಯ ಸುವರ್ಣ ಮಹೋತ್ಸವ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಎಲ್ಲ ಮಕ್ಕಳಿಗೆ ಪ್ರಸಾದ ದಾಸೋಹ ಬಡಿಸಿದರು. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ನುಡಿಗಳನ್ನು ತಾವು ಕೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಭಾಲ್ಕಿ ಹಿರೇಮಠ ಇಲ್ಲಿ ಸುಮಾರು ವರ್ಷದಿಂದ ಹಿಂದಿನ ನಿಜಾಮನ ಆಡಳಿತ ಸಂದರ್ಭದಲ್ಲಿ ಕೂಡ ಜನರನ್ನು ಇಲ್ಲಿ ನ್ಯಾಯ ಕೊಡ್ತಕ್ಕಂಥ ಕಾರ್ಯ, ಜನಪರ ಜೀವಪರ ಬಸವಣ್ಣನ ತತ್ವದ ಹಿನ್ನೆಲೆ ಮೇಲೆ ಈ ಮಠವನ್ನು ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ಭಾಗದಲ್ಲೇ ಒಂದು ಎಲ್ಲ ನಾಡಿನ, ರಾಷ್ಟ್ರದ ಅನೇಕ ಮಠಾಧೀಶರಿಗೆ ಒಂದು ಮಾದರಿ ರೀತಿಯಲ್ಲಿ ಇಲ್ಲಿ ಕಾರ್ಯ ಮಾಡಿದ್ದಾರೆ. ಈ ಕಾರ್ಯವನ್ನು ಕಂಡು ನಮ್ಮ ತಾಯಿಯವರಾಗಿರ್ತಕ್ಕಂಥ ಸಾವಿತ್ರಿ ಸೋಮನಾಥ್ ನುಚ್ಚ ಇವರ ಒಂದು ಗುರುಗಳ ಮೇಲೆ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಕೊಂಡವರು, ಇವರ ಮಗಳಾಗಿರ್ತಕ್ಕಂಥ ಸುಹಾಸಿನಿ ಹಾಗೂ ಅವರ ಹಳೆದೇವರಾಗಿರ್ತಕ್ಕಂಥ ಅಮರಾನಂದ್ ಶಂಕರ್ರಾವ್ ಹೆಬ್ಬಾಳ್ ಇವರ ಹುಟ್ಟುಹಬ್ಬದ ನಿಮಿತ್ತ ಅವರ ಹಳೆದೇವರಾಗಿರ್ತಕ್ಕಂಥ ಅಮರಾನಂದ್ ಶಂಕರ್ರಾವ್ ಹೆಬ್ಬಾಳ್ ಇವರ ಒಂದು ಸುವರ್ಣ ಮಹೋತ್ಸವ ಸವಿ ನೆನಪಿಗಾಗಿ ಭಾಲ್ಕಿ ಮಠದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಹಾಗೂ ಮಠದಲ್ಲಿ ಇಲ್ಲಿ 400ಕ್ಕಿಂತ ಹೆಚ್ಚು ಮಕ್ಕಳು ಅನ್ನ, ಆಶ್ರಯ, ಶಿಕ್ಷಣವನ್ನು ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ದಿವ್ಯ ಆಶೀರ್ವಾದದಲ್ಲಿ ವಿದ್ಯಾರ್ಥಿಗಳು
ಇಲ್ಲಿ ಆಶ್ರಯ ಕೊಡೋದು ಪೋರು ನಾಗರಿಕರಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ಕೆ ಇಲ್ಲಿ ದಾಸೋಹವನ್ನ ಸುವರ್ಣ ಮಹೋತ್ಸವ ಸವಿಯ ನೆನಪಿಗಾಗಿ ತಾಯಿ ಸಾವಿತ್ರಿ ಸೋಮನಾಥ್ ನುಚ್ಚವ್ ಅವರು ದಾಸೋಹ ಮಾಡಿದ್ದಾರೆ. ಅವರ ಮಗ, ಅವರ ಅಳೆದೇವರು ಮಗಳು ಅವರು ಸುವರ್ಣ ಮಹೋತ್ಸವ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಅವರು ಅಮೃತ ಮಹೋತ್ಸವ, ಶತಮಾನೋತ್ಸವ ಅದನ್ನೆಲ್ಲ ಕೂಡಿ ಬರಲಿ ಅಂಥ ಶಕ್ತಿ ಬಸವಾದಿ ಶರಣರು ಸದಾ ನಮ್ಮ ನುಚ್ಚ, ಹೆಬ್ಬಾಳ್ ಅವರೆಲ್ಲ ಪರಿವಾರದ ಮೇಲೆ ಸಿರಿರಕ್ಷೆ ಸದಾ ಇರ್ತದಂತಕ್ಕಂಥ ಮಾತನ್ನು ತಿಳಿಸಿ, ಎಲ್ಲೆಲ್ಲೋ ಏನೇನೋ ಮಾಡೋದಕ್ಕಿಂತನೂ ದೇವರು ಹೆಚ್ಚು ತೃಪ್ತಿ ಪಡೋದು, ಭಗವಂತ ಆಶೀರ್ವಾದ ಮಾಡೋದು ಯಾರ ರೂಪದಾಗ ಎಲ್ಲಿ ಯಾರಿಗೆ ಯಾರು ಇಲ್ಲೋ ಆ ಜಾಗದಾಗ ಏನಾದರೂ ದಾಸೋಹ ಮಾಡ್ಕೊತಿದ್ದಾಗ ಅದು ದೇವ್ರು ತೃಪ್ತಿ ಪಡ್ತಕ್ಕಂಥ ಕಾರ್ಯ ನುಚ್ಚ ಮನೆತನದವರು ಹಾಗೂ ಹೆಬ್ಬಾಳ ಮನೆತನದವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಇಂಥ ಕಾರ್ಯಕ್ಕೆ ಅವರು ನಿಜಕ್ಕೂ ಉಳಿದವರಿಗೆಲ್ಲ ಆದರ್ಶ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಒಂದು ಭಾಲ್ಕಿ ಮಠದಿಂದ ಅವರಿಗೆ ಶುಭಾಶಯ ಕೋರುತ್ತೇನೆ. ಎಲ್ಲರಿಗೂ ಶರಣು ಈಗ ಅವರ ಮಗಳು ಅಳೆದೇವರು ಹೊರದೇಶದಲ್ಲಿದ್ದಾರೆ. ಹೀಗಾಗಿ ನಮ್ಮ ನುಚ್ಚ ಪರಿವಾರದವರಿಗೆ ಇಲ್ಲ ಆಶೀರ್ವಾದವನ್ನು ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ. ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಸಿದ್ಧನ ಪ್ರಭಾವಮಯ. ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಬರಾಶ್ರಯ. ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾಧವ ಶಿವಾಧವ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ನೀವು ತೆಗಿರಿ. ನೀವೆಲ್ಲರೂ ಅಂದ್ರೆ ಅವರು 50 ವರ್ಷ ಹುಟ್ಟುಹಬ್ಬ 50ನೇ ಹುಟ್ಟುಹಬ್ಬ. ಹಾಂ ಬಡ್ಸ್ರಿ, ಸರಿ ಕೊಡು, ಇದು ಸರಿ ಕೊಡು. ಏಯ್ ಅದು ಸರ್ ಕೊಡು. ನೀವು ಬಂದಿರಿ. ನೀವು ಸೀರೆ ತಗೊಂಡಿಲ್ಲ ಯಾಕೋ? ಸರ ಇಲ್ಲೊಂದು ಕಡೆ ಹುಡುಗರಿಗೆ ಆ ಕಡೆ ಇಲ್ಲಿ ಬರ್ರಿ.
ಈ ಕಡೆ ಬಂದಿಲ್ಲ ಕಿಲ್ಲಿ ಕರಿ ಕಿಲ್ಲಿ ಬರ್ರಿ ಬಂದದ ಉಂಡಕ್ಕಿರಿ ಬಂದಾಗ ಉಂಡಕ್ಕಿರಿ ಹಾಂ ಉಂಡಾರ ಅಂತವ್ರು Cara aqui.